ಪ್ರಿಯ ವೀಕ್ಷಕರೇ, ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ ಈ ಕಾರ್ಯಕ್ರಮದಲ್ಲಿ ವಿರಾಮದ ನಂತರ ನಿಮ್ಮನ್ನು ಸ್ವಾಗತಿಸ್ತೇವೆ. ಸಹೋದರಿ ರೋಸ್ ಮೇರಿ ಎಂಬಂಥ ಸಹೋದರಿ ನಮಗೆ ಈಗಾಗಲೇ ಪ್ರಶ್ನೆಯನ್ನು ಕೇಳಿರ್ತಾರೆ. ಅವರು ಯೇಸು ದೇವರಾಗಿದ್ದಾನೋ ಎಂಬಂಥ ವಿಚಾರಗಳಲ್ಲಿ ಅವರು ಪ್ರಶ್ನೆ ಕೇಳಿರ್ತಾರೆ. ಅದಕ್ಕೆ ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಐವನ್ ಮೊಂತೆರೋ ಅವರಿದ್ದಾರೆ. ಅವರು ಈಗಾಗಲೇ ಅನೇಕ ಆಧಾರಗಳನ್ನು ವಾಕ್ಯದಲ್ಲಿ ನಮಗೆ ಕೊಟ್ಟಿದ್ದಾರೆ. ಒಂದು, ಯೇಸುವಿನ ಹೆಸರು ನಮಗೆ ಏನಾಗಿದೆ, ಆತನು ದೈವತ್ವದ ಕುರಿತಾಗಿ ನಿರೂಪಿಸುವಂಥದ್ದಾಗಿರ್ತದೆ ಎಂಬುದಾಗಿ. ಎರಡನೇದಾಗಿ, ಆತನು ತನ್ನನ್ನೇ ಯೇಸು ಸ್ವಾಮಿಯನ್ನು ತನ್ನ ದೇವರಿಗೆ ಸರಿ ಸಮಾನ ದೇವರು ಎಂಬುದಾಗಿ ಹೇಳಿಕೊಂಡಂಥ ವಾಕ್ಯದ ಆಧಾರವನ್ನು ನಮಗೆ ತೋರಿಸಿರುತ್ತಾರೆ. ಮೂರನೇದಾಗಿ, ಆತನ ಆರಾಧಿಸುವಂಥ ವಿಷಯದಲ್ಲಿ ದೇವರ ವಾಕ್ಯದ ಮೂಲಕವಾಗಿ ನಮಗೆ ಸ್ಪಷ್ಟೀಕರಿಸಿರ್ತಾರೆ. ಪಾಸ್ಟ್ರೆ, ಈಗಾಗಲೇ ನೀವು ಹೇಳಿದ್ದೀರಾ, ಆತನು ಯೇಸು ಸ್ವಾಮಿ ಅಥವಾ ದೇವರು ತಾನೇ ಸ್ವತಃ ಆರಾಧನೆ ಹೊಂದತಕ್ಕವನೆಂಬುದಾಗಿ. ಯೇಸು ಸ್ವಾಮಿ ಅದನ್ನು ಹೇಳಿರುವಾಗ ಮತ್ತು ಆತನ ಆರಾಧನೆಯನ್ನು ಹೊಂದುವಂಥ ವಿಷಯದಲ್ಲಿ ಅಷ್ಟೇ. ಇವತ್ತು ನಾವು ಈ ದಿವಸಗಳನ್ನ ನೋಡೋದಾದರೆ ಆರಾಧನೆ ವಿಷಯಕ್ಕೆ ಬಂದಾಗ ಬಹಳ ಒಂದು ಆ ಗಂಭೀರ್ಯತೆಯನ್ನು, ದೇವರಿಗೆ ಕೊಡುವಂಥ ಗಾಂಭೀರ್ಯತೆಯನ್ನು ಇವತ್ತು ಜನಗಳನ್ನು ಕಳೆಕೊಳ್ಳೋದನ್ನು ನಾವು ನೋಡ್ತೇವೆ. ಇದರ ಬಗ್ಗೆ ನೀವು ಏನು ಹೇಳಿಕೆ ಬಯಸ್ತೀರ ಪಾಸ್ಟರ್? ಇದು ನಿಜ. ಆರಾಧನೆ ವಿಷಯದಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡುವಂಥ ಒಂದು ಸಂಗತಿನೆಂದರೆ, ಆರಾಧನೆ ಭಾಳ ಅಮೂಲ್ಯವಾದಂಥ ಒಂದು ಸಂಗತಿ. ಹೌದು. ಆರಾಧನೆಗೆ ನಾವು ಭಾಳ ಪ್ರಾಮುಖ್ಯತೆಯನ್ನು ಸಭೆಗೆ ನಾವು ಕೊಡಬೇಕು. ಖಂಡಿತ. ವರ್ಷಿಪ್ ಎನ್ನುವಂಥದ್ದು ದೇವರು ನಮಗೆ ಕೊಟ್ಟಂಥ ಒಳ್ಳೆಯ ಒಂದು ಸಮಯ. ಆರಾಧನೆ ಮಾಡೋದು ಭಾಳ ಅಮೂಲ್ಯವಾದ ಇದೊಂದು ಸಮಯ, ವರ್ಷಿಪ್ ಮಾಡುವಂಥದ್ದು. ಆದ್ದರಿಂದ ಇದಕ್ಕೆ ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ದಾವೀದನು ತನ್ನ ನಿನ್ನ ಸನ್ನಿಧಿಯಲ್ಲಿ ಕಳೆದಂಥ ಒಂದು ದಿವಸ ಬೇರೆ ಸಾವಿರಾರು ದಿನಕ್ಕಿಂತ ಉತ್ತಮ. ಆದ್ದರಿಂದ ಈ ಒಂದು ವರ್ಷಿಪ್ ಸಮಯ ನಮ್ಮ ಜೀವಿತದಲ್ಲಿ ದೇವರು ಕೊಟ್ಟಂಥ ಗ್ರೇಟೆಸ್ಟ್ ಆಪರ್ಚುನಿಟಿ ಮತ್ತು ಬ್ಲೆಸ್ಸೆಡ್ ಟೈಮ್ ಇದು. ಅದನ್ನು ಇವತ್ತು ಆರಾಧನೆಯ ಮೌಲ್ಯವನ್ನು ಸಭೆ ಕಳೆದುಕೊಳ್ತಾ ಇದೆ. ವಿಶ್ವಾಸಿಗಳಲ್ಲಿ ಆರಾಧನೆಯ ಒಂದು ಮೌಲ್ಯ ಏನೆಂದರೆ ಕಡಿಮೆ ಆಗ್ತದೆ. ಅದನ್ನು ಒಬ್ಬ ವಿಶ್ವಾಸಿ ಸಭೆಗೆ ಹೋಗಿ ದೇವರನ್ನು ಆರಾಧಿಸುವನ್ನು ಭಾಳ ಸೀರಿಯಸ್ ಆಗಿ ಅದನ್ನು ಪರಿಗಣಿಸಬೇಕು. ಒಂದು ವೇಳೆ ಸಭೆಯಾಗಿ ನಾನು ಆರಾಧನೆ ಮಾಡಲಿಕ್ಕೆ ಹೋಗದಿದ್ದರೆ ನನ್ನ ಪರಿಸರದಲ್ಲಿರುವಂಥ ಜನರಿಗೆ, ನನ್ನ ಸುತ್ತಮುತ್ತಲ ಜನರಿಗೆ ನಾನು ಕೊಡುವ ಸಂದೇಶ ಅಂದರೆ ಆರಾಧನೆ ಅಷ್ಟು ನನಗೆ ಪ್ರಾಮುಖ್ಯತೆ ಅಲ್ಲ ಎಂಬಂಥ ತಪ್ಪಾದ ಒಂದು ಸಂದೇಶ ನಾನು ಕೊಡ್ತಿದ್ದೇನೆ. ದೇವರನ್ನ ಆರಾಧನೆ ಮಾಡುವಂಥದ್ದು ಮುಖ್ಯವಲ್ಲ ಎಂಬಂಥ ತಪ್ಪು ಮಾಹಿತಿಯನ್ನು ನಾನು ಏನು ಮಾಡ್ತಿದ್ದೇನೆ ಅಂತ ಹೇಳಿದರೆ ನನ್ನ ಸುತ್ತಮುತ್ತಲಿನ ಜನರಿಗೆ ನಾನು ಕೊಡ್ತಿದ್ದೇನೆ. ಆರಾಧನೆ ಶ್ರೇಷ್ಠತೆ ಬಗ್ಗೆ ನಾವು ನೋಡಿದರೆ ಸತ್ಯವೇದದಲ್ಲಿ ಒಂದು ಸ್ತ್ರೀಯನ್ನು ನಿಮ್ಮ ಮುಂದೆ ನಾನು ತರಲಿಕ್ಕೆ ಇಷ್ಟಪಡ್ತೇನೆ. ಅದು ಯೋಹಾನನು ಬರೆದ ಸುವಾರ್ತೆಯಲ್ಲಿ ನಾವು 12ನೇ ಅಧ್ಯಾಯದಲ್ಲಿ ನೋಡೋದಾದರೆ, ಒಂದು ಸ್ತ್ರೀ ಯೇಸುಸ್ವಾಮಿಯ ಬಳಿಗೆ ಸುಗಂಧವಾದ ತೈಲ, ಬಹು ಬೆಲೆಯುಳ್ಳ ತೈಲವನ್ನು ಅವಳು ಹಿಡ್ಕೊಂಡು ಬರ್ತಿದ್ದಾಳೆ. ಬಂದು ಯೇಸುಸ್ವಾಮಿಯ ಪಾದಕ್ಕೆ ಅದನ್ನು ಒಡೆದು ಪಾದಕ್ಕೆ ಹಚ್ಚುವುದನ್ನು ನೋಡ್ತಿದ್ದೇವೆ. ಅಲ್ಲಿ ಕೂಡ ನೋಡ್ತೇವೆ ಸಾಷ್ಟಾಂಗ ಆರಾಧನೆ ಅಂತ ಹೇಳಿದರೆ ಸಾಷ್ಟಾಂಗ ನಮಸ್ಕಾರ ಮಾಡುವಂಥದ್ದು, ಅಡ್ಡ ಬೀಳುವಂಥದ್ದು. ಆದರೆ ಇಲ್ಲಿ ಆರಾಧನೆ ಎಷ್ಟು ಶ್ರೇಷ್ಠತೆ ನಾವು ಇಲ್ಲಿ ತೆಗೆದುಕೊಳ್ಳೋದಾದರೆ, ಆರಾಧನೆ ಅನ್ನೋದು ಭಾಳ ಬೆಲೆ ಉಳ್ಳದು. ವರ್ಷಿಪ್ ಇಸ್ ವೆರಿ ಕಾಸ್ಟ್ಲಿ. ನಾವು ಇದನ್ನು ತಿಳ್ಕೊಳ್ಬೇಕು. ಆರಾಧನೆ ಎನ್ನುವಂಥದ್ದು ಭಾಳದು ಬೆಳೆ ಉಳ್ಳ ಸಂಗತಿ. ಅದನ್ನು ನಾವು ಲೈಟಾಗಿ ನಾವು ತಿಳ್ಕೊಳ್ಬೋದು. ಯಾಕೆಂದರೆ ಅಷ್ಟು ಬೆಳೆ ಉಳ್ಳ ಸಂಗತಿ. ದೇವರನ್ನು ಆರಾಧನೆ ಮಾಡೋದಂತ ನಮ್ಮ ಸೌಭಾಗ್ಯ. ಹೌದು. ನಾವು ಬ್ಲೆಸ್ಡ್ ಪೀಪಲ್. ಯಾಕೆಂತ ಹೇಳಿದ್ರೆ ಇಂಥ ಮಹಿಮೆಯ ದೇವರನ್ನು ಆರಾಧನೆ ಮಾಡುವಂಥ ದೇವರು ನಮಗೆ ಇಂಥ ಒಂದು ಭಾಗ್ಯವನ್ನು ದಯಪಾಲಿಸಿದ್ದಾನೆ. ಆದ್ದರಿಂದ ಆರಾಧನೆ ಬಗ್ಗೆ ನಾವು ಭಾಳ ಗಂಭೀರದಿಂದ ಇರಬೇಕು. ಯೇಸುಸ್ವಾಮಿ ಹೇಳಿದ್ದಾನೆ, ದೇವರ ಆತ್ಮ ಸ್ವರೂಪನು, ದೇವರನ್ನು ಆರಾಧಿಸುವವರು, ದೇವರನ್ನು ವರ್ಷಿಪ್ ಮಾಡೋರು. ನಾವು ದೇವರು ನಮ್ಮನ್ನು ಆತನನ್ನು ಆರಾಧನೆ ಮಾಡುವುದಕ್ಕಾಗಿ ದೇವರು ನಮ್ಮನ್ನು ಏನು ಮಾಡಿದ್ದಾನೆ, ಆರಿಸಿಕೊಂಡಿದ್ದಾನೆ. ಈಗ ಈ ಸ್ತ್ರೀಯ ಒಂದು ಜೀವಿತದಲ್ಲಿ ನೋಡೋದಾದರೆ ಎಂಥ ಒಂದು ಕಮಿಟ್ಮೆಂಟ್ ಅಂತ ಹೇಳಿದ್ರೆ, ಈ ಸ್ತ್ರೀ ಬಂದು ಏನು ಮಾಡ್ತಿದ್ದಾಳೆ ಅಂದರೆ ಯೇಸುಸ್ವಾಮಿಯ ಪಾದಕ್ಕೆ ಬಂದು ಸುಗಂಧ ತೈಲ ಹಾಕ್ತಿದ್ದಾಳೆ. ಯಹೂದ್ಯರ ಸ್ವಲ್ಪ ನಾವು ಹಿನ್ನೆಲೆ ನೋಡೋದಾದರೆ, ಒಂದು ಮದುವೆ ಆದಂಥ ಸ್ತ್ರೀ ಅಥವಾ ಒಂದು ಸ್ತ್ರೀ ಬಹಿರಂಗವಾಗಿ ಒಬ್ಬ ಪುರುಷನ ಟಚ್ ಮಾಡಲಿಕ್ಕಿಲ್ಲ, ಒಬ್ಬ ಪುರುಷನ ಹತ್ತಿರ ಬಂದು ಮಾತಾಡಲಿಕ್ಕೆ ಇಲ್ಲ. ಇದು ಯಹೂದ್ಯರ ಒಂದು ಹಿನ್ನೆಲೆ.
ಯಹೂದ್ಯರ ಒಂದು ಸಂಪ್ರದಾಯ. ಆದರೆ ಈ ಸ್ತ್ರೀ ಬಂದು ಇಷ್ಟು ಜನರ ಮಧ್ಯದಲ್ಲಿ ನಾವು ನೋಡ್ತೇವೆ, ಪಬ್ಲಿಕ್ ಆಗಿ ಬಂದು ಯೇಸುವಿನ ಪಾದವನ್ನು ಮುಟ್ಟಿದ್ಲು, ವರ್ಷಿಪ್ ಮಾಡಿದ್ಲು. ವರ್ಷಿಪ್ ಎನ್ನುವಂಥದ್ದು ಧೈರ್ಯದಾಯಕ ಕ್ರಿಯೆ. ಅದು ದೇವ್ರನ್ನ ವರ್ಷಿಪ್ ಮಾಡೋದಕ್ಕೆ ನಮಗೆ ಎದುರು ಮಾಡುವಂಥದ್ದಲ್ಲ, ಅದು ಭಾಳ ಧೈರ್ಯದಿಂದ. ಈ ಯಹೂದಿ ಸ್ತ್ರೀ ನಾವು ನೋಡ್ತಿದ್ದೇವೆ, ಪಬ್ಲಿಕ್ಕಾಗಿ ಒಬ್ಬ ಪುರುಷನೊಟ್ಟಿಗೆ ಸ್ತ್ರೀ ಮಾತಾಡುವಾಗಿಲ್ಲ, ಪುರುಷನ ಟಚ್ ಮಾಡುವಾಗಿಲ್ಲ. ಆದರೆ ಈ ಸ್ತ್ರೀ ಬಂದು ಧೈರ್ಯದಿಂದ ಬಂದು ಯೇಸುವನ್ನು ಏನು ಮಾಡಿದ್ಲು? ವರ್ಷಿಪ್ ಮಾಡಿದ್ಲು. ಯೇಸುವಿನ ಪಾದವನ್ನು ಮುಟ್ಟಿದ್ಲು, ಸಾಷ್ಟಾಂಗ ನಮಸ್ಕಾರ ಮಾಡಿದ್ಲು, ಪರಿಮಳ ತೈಲವನ್ನು ಮುಟ್ಟಿದ್ಲು. ಆದ್ದರಿಂದ ವರ್ಷಿಪ್ ಎನ್ನುವಂಥದ್ದು ಭಾಳ ಗಂಭೀರ ಮತ್ತು ವರ್ಷಿಪ್ ಭಾಳ ಧೈರ್ಯದಿಂದ ಮಾಡುವಂಥ ಒಂದು ಏನಾಗಿದೆ ಕ್ರಿಯೆ ಇದೆ. ಆದ್ದರಿಂದ ಪ್ರಿಯ ದೇವಜನರೇ, ಭಕ್ತರೇ, ವರ್ಷಿಪ್ ವಿಷಯದಲ್ಲಿ ನಾವು ಭಾಳ ಗಮನ ಹರಿಸಬೇಕು. ಖಂಡಿತ. ವರ್ಷಿಪ್ ವಿಷಯದಲ್ಲಿ ನಮಗೆ ಸಮರ್ಪಣೆ ಬೇಕು. ವರ್ಷಿಪ್ ವಿಷಯದಲ್ಲಿ ನಮಗೆ ಭಾಳ ಏನು ಬೇಕು? ಕಮಿಟ್ಮೆಂಟ್ ಬೇಕು, ಡೆಡಿಕೇಶನ್ ಬೇಕು. ನಂತರ ನೋಡಿ, ಆ ಸ್ತ್ರೀಗೆ ಕೂದಲು ಎನ್ನುವಂಥದ್ದು ಸ್ತ್ರೀಗೆ ಒಂದು ಭಾಳ ಗೌರವ. ಪಬ್ಲಿಕ್ಕಾಗಿ ಒಂದು ಯಹೂದಿ ಸ್ತ್ರೀ ಕೂದಲನ್ನು ಬಿಚ್ಚುವಾಗಿಲ್ಲ. ಒಂದು ಪುರುಷನ ಮುಂದೆ ನಿಂತ್ಕೊಂಡು ಅವಳು ತನ್ನ ಕೂದಲನ್ನು ಅದು ಕೂದಲ ಒಳಗೆ ಏನಂತ ಹೇಳಿದರೆ ಗೌರವ. ಆದರೆ ಈ ಸ್ತ್ರೀ ನೋಡ್ತೇವೆ, ಕೂದಲನ್ನು ಬಿಚ್ಚಿ ಅವಳು ಯೇಸುವಿನ ಪಾದವನ್ನು ಕೂದಲಿಂದ ಏನು ಮಾಡೋದು? ಒರೆಸಿದ್ಲೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಧೈರ್ಯದಿಂದ ಅವಳು ಏನು ಮಾಡೋದು? ವರ್ಷಿಪ್ ಮಾಡೋದು. ಆದ್ದರಿಂದ ವರ್ಷಿಪ್ ಎನ್ನುವಂಥದ್ದು ಭಾಳ ಒಂದು ಏನಂತ ಹೇಳಿದರೆ ಶ್ರೇಷ್ಠವಾದ ಭಾಗ. ನಂತರ ಅವಳು ನೋಡ್ತೇವೆ, ಆ ಬಾಟಲಿಂದ ಅದರ ಮುಚ್ಚಳ ತೆಗೆದು ತೈಲವನ್ನು ಹಚ್ಚಲಿಲ್ಲ. ಆ ಬಾಟಲನ್ನು ಅವಳು ಏನು ಮಾಡಿದ್ಲು? ಒಡೆದ್ಲು. ಅದರ ಅರ್ಥ ಇದರಲ್ಲಿ ಬೇರೆಯವರಿಗೆ ಪಾಲಿಲ್ಲ, ಇದರಲ್ಲಿ ಒಂದು ಡ್ರಾಪ್ ಕೂಡ ಉಳಿಬಾರ್ದು. ಇದು ಸಂಪೂರ್ಣ ನನ್ನ ಕರ್ತನಿಗೆ, ಇದು ಸಂಪೂರ್ಣ ನನ್ನ ದೇವರಿಗೆ. ವರ್ಷಿಪ್ ಅಂದರೆ ಸಂಪೂರ್ಣ ಡೆಡಿಕೇಶನ್, ಪೂರ್ಣ ಪ್ರಾಣದಿಂದ ಮಾಡುವಂಥದ್ದು. ಅದಕ್ಕೆ ದೇವರು ಪೂರ್ಣ ಪ್ರಾಣದಿಂದ ಪೂರ್ಣ ಶಕ್ತಿಯಿಂದ ನಿನ್ನ ದೇವರನ್ನು ನೀನು ಪ್ರೀತಿಸೆಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ. ಕಮಾಂಡ್ಮೆಂಟ್ ಮೊದಲನೇ ಆಜ್ಞೆ ಅಂದರೆ ನಿನ್ನ ದೇವರನ್ನು ಪೂರ್ಣ ಮನಸ್ಸಿನಿಂದ, ಪೂರ್ಣ ಹೃದಯದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಪ್ರಾಣದಿಂದ ನೀನೇನು ಮಾಡಬೇಕಂದ್ರೆ ಪ್ರೀತಿಸಬೇಕು. ಇದು ದೇವರು ಕೊಟ್ಟದ ಮೊದಲ ಆಜ್ಞೆಯಾಗಿದೆ. ಈ ಒಂದು ಸ್ತ್ರೀ ಮೂಲಕ ನಾವು ತಿಳ್ಕೊಳ್ಳೋದು ಆರಾಧನೆ ಎಷ್ಟು ಇಂಪಾರ್ಟೆಂಟ್ ಎಂಬುದಾಗಿ. ಖಂಡಿತ. ಅದರಿಂದ ನಾವು ದೇವರನ್ನು ವರ್ಷಿಪ್ ಮಾಡಬೇಕು. ಇದು ಭಾಳ ಆಶೀರ್ವಾದದ ಸಮಯ ವರ್ಷಿಪ್ ಅನ್ನುವಂಥದ್ದು. ಖಂಡಿತ ಪಾಸ್ಟೇ, ಇವತ್ತು ನೀವು ಹೇಳುವ ಬಹಳ ಒಂದು ಉತ್ತೇಜನವಾದಂಥ ವಾಕ್ಯ. ದೇವ ವೀಕ್ಷಕರೇ, ನೀವು ಇದನ್ನು ನೋಡ್ತಿರುವಂಥ ನೀವುಗಳು ಸಹ ಆರಾಧನೆಯ ಮೌಲ್ಯವನ್ನು ನಾವು ಯಾವತ್ತೂ ಕಳೆದುಕೊಂಡು, ಅದು ದೇವರಿಗೆ ಮಾತ್ರನೇ ಸಲ್ಲುವಂಥದ್ದು. ಇವತ್ತು ಸೇವಕರು ಹೇಳಿದಾಗೆ ಆ ಒಂದು ಸ್ತ್ರೀ ತನ್ನ ಬಾಟ್ಲನ್ನು ಸುಗಂಧವನ್ನು ಆರಾಧನೆ ಆತನಿಗೆ ಒಬ್ಬನಿಗೆ ಕೊಟ್ಟಳೆಂಬುದಾಗಿ. ನಿಜವಾದಂಥ ಆರಾಧನೆ ನಮ್ಮನ್ನೇ ನಾವು ದೇವರಿಗೆ ಒಪ್ಪಿಸಿಕೊಟ್ಟು ಆರಾಧಿಸುವಂಥದ್ದು, ಒಪ್ಪಿಸುವಂಥದ್ದೇ ನಿಜವಾದ ಆರಾಧನೆ. ಹಾಗೆಯೇ ಹೇಳಿದರು, ಡೆಡಿಕೇಶನ್ ಮತ್ತು ಸಮರ್ಪಣೆ. ನಾವು ನಮ್ಮನ್ನು ಒಪ್ಪಿಸಿಕೊಡುವುದಾರೆ, ಸಮರ್ಪಿಸುವುದಾರೆ, ಅದು ನಿಜವಾದ ಆರಾಧನೆ ಆಗ್ತದೆ ಅಲ್ವಾ ಪಾಸ್ಟರ್? ಖಂಡಿತವಾಗಿ ಇವತ್ತು ಆ ಆರಾಧನೆಯ ಮೌಲ್ಯವನ್ನು ಸಭೆಯನ್ನು ತಿಳ್ಕೊಳ್ಬೇಕು ನಿಜವಾಗಿ. ಪ್ರಿಯ ವೀಕ್ಷಕರೇ, ನಾವು ನಮ್ಮ ಆರಾಧನೆ ದೇವರಿಗೆ ಮಾತ್ರ ಸಲ್ಲಿಸುವ. ಆಗನೇ ಸೇವಕರು ಹೇಳಿದರು, ಯೇಸು ಸ್ವಾಮಿ ಮಾತ್ರನೇ ಆರಾಧನೆ ಹೊಂದತಕ್ಕ ದೇವರು, ಅಥವಾ ದೇವರು ತಾನೇ ಆರಾಧನೆ ಹೊಂದತಕ್ಕವನು. ಆತನ ಮಹಿಮೆಯನ್ನು ಇನ್ನೊಬ್ಬರಿಗೆ ಕೊಡಿಸುವ ದೇವರು, ಸಲ್ಲಗೊಳಿಸುವ ದೇವರು ಅಲ್ವಾ? ಆತನು ನಮ್ಮ ದೇವರಾಗಿದ್ದಾನೆ. ನಾವು ನಿಜವಾಗಿ ಯೆಶಾಯನ ಪುಸ್ತಕದಲ್ಲಿ ನಾವು ನೋಡ್ತೇವೆ, ನಮ್ಮನ್ನು ಸೃಷ್ಟಿಸಿರುವಂಥದ್ದು ಆತನನ್ನು ನಾವು ಸ್ತುತಿಸುವುದಕ್ಕಾಗಿ, ಆತನು ನಮ್ಮನ್ನು ಆರಾಧಿಸುವುದಕ್ಕಾಗಿ. ನಮ್ಮನ್ನು ಆ ಒಂದು ಸೌಭಾಗ್ಯದಲ್ಲಿ ದೇವರು ನಮ್ಮನ್ನು ಸೃಷ್ಟಿಸಿದ್ದಾನೆ. ನಾವು ಆ ಒಂದು ಸೌಭಾಗ್ಯವನ್ನು ಅದು ಬೆಲೆಯುಳ್ಳದೆಂಬುದಾಗಿ ಹೇಳಿದರು ಸೇವಕರು. ಆ ಬೆಲೆಯುಳ್ಳದನ್ನು ನಾವು ಗೌರವಯುತವಾಗಿ ನಾವು ಸಲ್ಲಿಸುವ ದೇವರಿಗೆ. ಪ್ರೈಸ್ ಲಾರ್ಡ್. ಪಾಸ್ಟೇ, ಈಗಾಗಲೇ ನಮ್ಮ ಮುಖ್ಯ ಭಾಗಕ್ಕೆ ಬರೋಣ. ಯೇಸು ದೇವರಾಗಿದ್ದಾನೆ. ನೀವು 3 ವಿಷಯಗಳನ್ನು ಹೇಳಿದ್ದೀರಾ. ಆ 3 ವಿಷಯಗಳಲ್ಲಿ ಒಂದು ಯೇಸುವಿನ ಹೆಸರು, ಎರಡನೇದಾಗಿ ಆತನ ಯೇಸುವಿನ ಅರಿಕೆ, ಯೇಸು ತಾನೇ ದೇವರೆಂಬುದಾಗಿ, ನಾನು ನನ್ನ ತಂದೆ ಒಂದಾಗಿದ್ದೇವೆ ಎಂಬುದಾಗಿ. ಹೌದು. ಅದರ ನಿಮಿತ್ತ ಯೇಸುನವರು ಕಲ್ಲೊಡಿಲಿಕ್ಕೆ ಅವರು ಆಲೋಚನೆ ಮಾಡಿದರು. ಯೇಸು ತನ್ನ ದೇವರಿಗೆ ಸರಿಸಮಾನ ಎಂಬುದಾಗಿ ಹೇಳಿದಾನೆಂಬುದಾಗಿ. ಖಂಡಿತ. 3ನೇದಾಗಿ ಈಗಾಗಲೇ ಹೇಳಿದಾಗೆ ದೇವರನ್ನ ಆರಾಧಿಸುವಂಥ ವಿಷಯದಲ್ಲಿ, ಅದರಲ್ಲಿ ಯೇಸು ಸ್ವಾಮಿನ ಆರಾಧಿಸುವ ಅನೇಕ ಈಗ ಸಹ ಒಂದು ದೃಷ್ಟಾಂತ ನೀವು ಹೇಳಿದ್ದೀರಾ. ಅಷ್ಟೇ ಮುಂದುವರೆದು ಹೇಗೆ ನೀವು ಹೇಳ್ತೀರಾ ಇನ್ನು ಯೇಸು ಸ್ವಾಮಿ ದೇವರಾಗಿದ್ದಾನೆಂಬಂಥ ಆಧಾರ? 4ನೇ ಸತ್ಯ, ಯೇಸು ಕ್ರಿಸ್ತನು ದೇವರೆಂಬುದಕ್ಕೆ 4ನೇ ಸತ್ಯ, 4ನೇ ದೇವರ ವಾಚನದ ಆಧಾರ ಅಥವಾ 4ನೇ ಬಲವಾದ ಒಂದು ಪುರಾವೆನಂತ ಹೇಳಿದ್ರೆ, ಪಾಪವನ್ನು ಕ್ಷಮಿಸುವಾತನು ದೇವರೊಬ್ಬನೇ. ಖಂಡಿತ. ಪಾಪವನ್ನು ಕ್ಷಮಿಸುವಾತನು ಯಾವ ಮನುಷ್ಯನಿಗೆ ಪಾಪವನ್ನು ಕ್ಷಮಿಸಲಿಕ್ಕೆ ಸಾಧ್ಯವಿಲ್ಲ. ಯಾಕೆ? ದೇವರ ವಾಕ್ಯದೆ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡು ಹೋಗಿದ್ದಾರೆ. ನೀತಿವಂತನೊಬ್ಬನು ಇಲ್ಲ. ಆದಮನಿಂದ ಇವತ್ತಿನವರೆಗೆ ಹುಟ್ಟಿದಂಥ ಪ್ರತಿಯೊಬ್ಬ ಮನುಷ್ಯನು ಯಾರಾಗಿದ್ದಾನೆ? ಆತನು ಪಾಪದಿಂದ ಹುಟ್ಟಿದ್ದಾನೆ. ಪಾಪದ ಸ್ವಭಾವದಲ್ಲಿ ಆತನು ಹುಟ್ಟಿದ್ದಾನೆ. ಪ್ರತಿಯೊಬ್ಬ ಮನುಷ್ಯ ಪಾಪೆ. ಹಾಗಾದರೆ ಒಬ್ಬ ಮನುಷ್ಯನ ಪಾಪ ಕ್ಷಮಿಸಲ್ಪಡಬೇಕಾದ್ರೆ ಪಾಪ ರಹಿತನಾಗಿರಬೇಕು. ಅವನು ಖಂಡಿತ ಪಾಪ ಇಲ್ಲದವನು ಅವನಾಗಬೇಕು, ಅಥವಾ ದೋಷವಿಲ್ಲದವನಾಗಬೇಕು, ಪರ್ಫೆಕ್ಟ್ ಅವನಾಗಿರಬೇಕು.
ಅವನಲ್ಲಿ ಯಾವ ಕಳಂಕ, ಯಾವುದೇ ಪಾಪದ ಸ್ವಭಾವ ಇಲ್ಲದಂಥೊಬ್ಬವನು ಪಾಪಗಳನ್ನು ಕ್ಷಮಿಸಲಿಕ್ಕೆ ಆಗ್ತದೆ. ಆದರೆ ಎಲ್ಲರೂ ಪಾಪ ಮಾಡಿದ್ದಾರೆ. ಮನುಷ್ಯನಂತೂ ಖಂಡಿತ ಯಾವ ಮನುಷ್ಯನು ಪಾಪವನ್ನು ಕ್ಷಮಿಸಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಪಾಪ ಇದೆ. ಪಾಪ ಇಲ್ಲದವನು ದೇವರೊಬ್ಬನೇ, ಖಂಡಿತ. ಪವಿತ್ರನು ದೇವರು ದೇವರೊಬ್ಬನೇ, ಪರಿಶುದ್ಧನಾದವನು ದೇವರು ಒಬ್ಬನೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆದರೆ ಯೇಸು ಕ್ರಿಸ್ತನ ಬಗ್ಗೆ ನಾವು ನೋಡೋದಾದರೆ ಆತನು ನೀತಿವಂತನು, ಪರಿಶುದ್ಧನು ಎಂಬುದಾಗಿ ಸ್ಪಷ್ಟವಾಗಿ ದೇವರ ವಚನ ಅಲ್ಲಿ ನಮಗೆ ತಿಳಿಸಲ್ಪಡ್ತದೆ. ಈಗ ಯೇಸು ಸ್ವಾಮಿ ಪಾಪಗಳನ್ನು ಕ್ಷಮಿಸಿದಾನ, ಸತ್ಯವೇದಕ್ಕೆ ಆಧಾರ ಕೊಡ್ತದೆ. ದೇವರು ಮಾತ್ರ ಒಬ್ಬನೇ ಪಾಪಗಳನ್ನು ಕ್ಷಮಿಸುವಾತನು. ಆದರೆ ಸತ್ಯವೇದದಲ್ಲಿ ನೋಡೋದಾದರೆ ಮಾರ್ಕನು ಬರೆದ ಸುವಾರ್ತೆ 2ನೇದ ವಚನ 5ರಿಂದ ಓದುವುದಾದರೆ, ಯೇಸು ಅವರ ನಂಬಿಕೆಯನ್ನು ನೋಡಿ ಆ ಪಾರ್ಶ್ವವಾಯು ರೋಗಿಗೆ, ಮಗನೇ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು. ಮಗನೇ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಯೇಸು ಹೇಳಿದ. ಒಂದು ವೇಳೆ ಹಾಗಾದರೆ ಯೇಸು ಸ್ವಾಮಿ ಮನುಷ್ಯನಾದರೆ ಅವನು ಹೇಗೆ ಪಾಪಗಳನ್ನು ಕ್ಷಮಿಸಲಿಕ್ಕೆ ಸಾಧ್ಯ? ಆ ಸ್ಟೇಟ್ಮೆಂಟ್ ಯೇಸು ಸ್ವಾಮಿ ಹೇಗೆ ಹೇಳಲಿಕ್ಕೆ ಸಾಧ್ಯ? ಯೇಸು ಸ್ವಾಮಿ ಒಬ್ಬ ಪ್ರವಾದಿ ಆದರೆ ಯಾರು ಕೂಡ ಪ್ರವಾದಿ, ಎರೆಮೇನಾಗಲಿ ಯೆಶಾಯನಾಗಲಿ ಯಾವ ಪ್ರವಾದಿ ಕೂಡ ಪಾಪಗಳನ್ನು ಕ್ಷಮಿಸಿದ್ದು ಉದಾಹರಣೆ ಸತ್ಯವೇದದಲ್ಲಿ ಇಲ್ಲ. ಅಪೊಸ್ತಲರಾಗಲೊಬ್ಬನ ಪಾಪಗಳನ್ನು ಕ್ಷಮಿಸಿದ್ದು ಉದಾಹರಣೆ ಇಲ್ಲ. ಆದರೆ ಯೇಸು ಇಲ್ಲಿ ಭಾಳ ಒಂದು ಅಧಿಕಾರದಿಂದ ಆತನು ಹೇಳ್ತಿದ್ದಾನೆ, ಮಗನೇ ನಿನ್ನ ಪಾಪಗಳು ಕ್ಷಮಿಸಲ್ಪಡೆ. ಈಗ ಯೇಸುವಿಗೆ ವಿರೋಧ ಬಂತು. ಮುಂದೆ ವಚನ ಓದ್ಕೊಳ್ಳಿ. ಆದರೆ ಶಾಸ್ತ್ರಿಗಳಲ್ಲಿ ಕೆಲವರು ಅಲ್ಲಿ ಕೂತ್ಕೊಂಡಿದ್ದು, ಇವನು ಯಾಕೆ ಹೀಗೆ ಮಾತಾಡುತ್ತಾನೆ, ಇದು ದೇವದೂಷಣೆ, ದೇವರೊಬ್ಬನೇ ಹೊರತು ಮತ್ತಾರು ಪಾಪಗಳನ್ನು ಕ್ಷಮಿಸಬಲ್ಲರು. ಸರಿ ಅಲ್ವಾ? ಸಮರ್ಪಕದ ಉತ್ತರ ಅಲ್ವಾ? ಇಲ್ಲಿ ಶಾಸ್ತ್ರಿಗಳು ಪರಿಸರ ಹೇಳ್ತಿದ್ದಾರೆ, ಇದು ದೇವದೂಷಣೆ, ಇದು ದೇವ ದೂಷಣೆ. ಇವನು ಯಾಕೆ ಹೀಗೆ ಹೇಳ್ತಿದ್ದಾನೆ? ಇನ್ನೊಮ್ಮೆ ಆ ವಚನ ರಿಪೀಟ್ ಮಾಡಿ. ಯೇಸು ಅವರ ನಂಬಿಕೆಯನ್ನು ನೋಡಿ ಆ ಪಾರ್ಶ್ವವಾಯು ರೋಗಿಗೆ, ಮಗನೇ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು. ಆದರೆ ಶಾಸ್ತ್ರಿಗಳಲ್ಲಿ ಕೆಲವರು ಅಲ್ಲಿ ಕೂತುಕೊಂಡಿದ್ದು, ಇವನು ಯಾಕೆ ಹೀಗೆ ಮಾತಾಡುತ್ತಾನೆ, ಇದು ದೇವದೂಷಣೆ, ದೇವರೊಬ್ಬನೇ ಹೊರತು ಮತ್ತಾರು ಪಾಪಗಳನ್ನು ಕ್ಷಮಿಸಬಲ್ಲರು ಎಂದು ತಮ್ಮ ತಮ್ಮ ಮನಸ್ಸಿನಲ್ಲಿ ಅಂದುಕೊಂಡರು. ನೋಡಿ, ದೇವರ ವಾಕ್ಯ ಸ್ಪಷ್ಟವಾಗಿ ನಮಗಿಲ್ಲಿ ಉತ್ತರ ಕೊಡ್ತಿದೆ. ದೇವರೊಬ್ಬನೇ ಪಾಪವನ್ನು ಕ್ಷಮಿಸುವವರು. ಪರಿಸರ ಹೇಳಿದು ಶಾಸ್ತ್ರಿಗಳು, ಧರ್ಮಶಾಸ್ತ್ರದಲ್ಲಿ ಇದ್ದವರು, ಧರ್ಮಶಾಸ್ತ್ರವನ್ನು ತಿಳಿದುಕೊಂಡವರು, ಧರ್ಮಶಾಸ್ತ್ರದ ಬೋಧಕರು. ಅವರಿಗೆ ಚೆನ್ನಾಗಿ ಗೊತ್ತಿದೆ ಪಾಪಗಳನ್ನು ಕ್ಷಮಿಸುವಾತನು ದೇವರು ಒಬ್ಬನೇ, ದೇವರು ಹೊರತು ಯಾರು ಪಾಪ ಕ್ಷಮಿಸಲಿಕ್ಕೆ ಆಗುವುದಿಲ್ಲ, ಇದು ದೇವದೂಷಣೆ. ಆದರೆ ಯೇಸುಸ್ವಾಮಿ ಕೊಟ್ಟಂದು ಉತ್ತರನು, ಮಗನಿನ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ಧೈರ್ಯದಿಂದ ಹೇಗೆ ಯೇಸುಸ್ವಾಮಿ ಹೇಳಲಿಕ್ಕೆ ಸಾಧ್ಯ? ಒಂದು ವೇಳೆ ಯೇಸುಸ್ವಾಮಿ ದೇವರು ಅಲ್ಲದಿದ್ದರೆ ಹೇಗೆ ಯೇಸುಸ್ವಾಮಿ ಒಬ್ಬನ ಪಾಪವನ್ನು ಕ್ಷಮಿಸಲಿಕ್ಕೆ ಆಗ್ತದೆ? ಈಗ ನಾವು ಒಬ್ಬೊಬ್ಬರು ಹೇಳಲಿಕ್ಕೆ ಆಗೋದಿಲ್ಲ, ಸಮಾಧಾನದಿಂದ ಹೋಗು ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಎಂಬುದಾಗಿ ನಾವು ಹೇಳಲಿಕ್ಕೆ ಸಾಧ್ಯವಿಲ್ಲ. ಆದರೆ ಯೇಸುಸ್ವಾಮಿ ಅಲ್ಲಿ ಡೈರೆಕ್ಟಾಗಿ ಹೇಳಿದ ಪಾರ್ಶ್ವರೋಗಿಗೆ, ಮಗನೇ ಧೈರ್ಯದಿಂದ ಹೋಗು ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ನಂತರ ಪರಿಸರ ಶಾಸ್ತ್ರಿಗಳಿದ ಮನುಷ್ಯ ಕುಮಾರನಿಗೆ ಪಾಪಗಳನ್ನು ಕ್ಷಮಿಸುವ ಅಧಿಕಾರ ಉಂಟು. ಕೆಳಗಿನ ವಚನ ಓದ್ಕೊಳ್ಳಿ. ಹೀಗೆ ಅಂದುಕೊಳ್ಳುವುದನ್ನು ಕೂಡಲೇ ಯೇಸು ತನ್ನ ಆತ್ಮದಲ್ಲಿ ತಿಳಿದುಕೊಂಡು ಅವರಿಗೆ, ನೀವು ನಿಮ್ಮ ಮನಸ್ಸಿನಲ್ಲಿ ಯಾಕೆ ಹೀಗೆ ಅಂದುಕೊಳ್ಳುತ್ತೀರಿ? ಯಾವುದು ಸುಲಭ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅನ್ನುವುದು, ಎದ್ದು ನಿನ್ನ ಹಾಸಿಗೆಯನ್ನು ತೆಗೆದುಕೊಂಡು ನಡೆ ಅನ್ನುವುದು. ಆದರೆ ಪಾಪಗಳನ್ನು ಕ್ಷಮಿಸಿ ಬಿಡುವುದಕ್ಕೆ ಮನುಷ್ಯ ಕುಮಾರನಿಗೆ ಭೂಲೋಕದಲ್ಲಿ ಅಧಿಕಾರ ಉಂಟೆಂಬುದು ನಿಮಗೆ ತಿಳಿಯಬೇಕೆಂದು ಹೇಳಿ ಪಾರ್ಶ್ವವಾಯು ರೋಗಿಯನ್ನು ನೋಡಿ, ಎದ್ದು ನಿನ್ನ ಹಾಸಿಗೆಯನ್ನು ಎತ್ತುಕೊಂಡು ಹೋಗು ಎಂದನು. ನೋಡಿ, ಎಷ್ಟು ಸ್ವಾಮಿ ಅಧಿಕಾರದಿಂದ ಆತನು ಹೇಳಿದ, ನಿಮಗಿದು ತಿಳಿದಿರಲಿ, ಭೂಲೋಕದಲ್ಲಿ ನನಗೆ ಪಾಪವನ್ನು ಕ್ಷಮಿಸುವಂಥ ಅಧಿಕಾರ ಉಂಟು. ಹಾಗಾದರೆ ಈ ಒಂದು ಸತ್ಯವನ್ನು ಪ್ರಿಯ ದೇವಜನರು, ಭಕ್ತರು, ವಿಶ್ವಾಸಿಗಳು ನಾವು ಅರ್ಥ ಮಾಡಿಕೊಳ್ಬೇಕು. ಪಾಪಗಳನ್ನು ಯೇಸು ಕ್ಷಮಿಸಿದ್ದಾನೆ, ಯೇಸು ದೇವರಾಗಿದ್ದಾನೆ. ಖಂಡಿತ ಯೇಸುವಿನ ದೈವತ್ವಕ್ಕೆ, ಆತನ ಡಿವೈನ್ ನೇಚರ್ಗೆ 4ನೆಯ ಇದೊಂದು ಬಲವಾದ ಆಧಾರ, ಪುರಾವೆ, ಆತನ ಪಾಪಗಳನ್ನು ಕ್ಷಮಿಸಿದ. ಪಾಸ್ಟ್ರೆ, ಈಗ ಅದು ಮಾತ್ರವಲ್ಲ, ಪಾಪಗಳನ್ನು ಕ್ಷಮಿಸಿದ ಆತನು ಮಾತ್ರವಲ್ಲ, ಆತನು ಪಾಪಗಳನ್ನು ಇವತ್ತಿಗೂ ಕ್ಷಮಿಸುವ ದೇವರಾಗಿ ಕ್ಷಮಿಸುವ ಆತನಾಗಿದ್ದಾನೆ ಇವತ್ತಿಗೂ ಕೂಡ. ಇದು ಕೂಡ ಸತ್ಯ ಏನಂತ ಹೇಳಿದ್ರೆ, ಇವತ್ತು ಪಾಪದಲ್ಲಿ ಜೀವಿಸುವಂಥ ವ್ಯಕ್ತಿಗೆ ಆತನಿಗೆ ಪಾಪ ಕ್ಷಮಾಪಣೆ ಬರಬೇಕಂದ್ರೆ ಆತನ ಯೇಸುವಿನ ಬಳಿಗೆ ಬರಬೇಕು. ಖಂಡಿತ. ಯಾಕೆ ಯೇಸು ಹೇಳಿದ್ದಾನೆ, ನಾನೇ ಸತ್ಯ, ನಾನೇ ಮಾರ್ಗ, ನಾನೇ ಜೀವ, ನನ್ನ ಹೊರತು ಯಾರು ಕೂಡ ಪರಲೋಕ ಹೋಗಲಿಕ್ಕೆ ಸಾಧ್ಯವಿಲ್ಲ, ನಾನೇ ಲೋಕಕ್ಕೆ ಬೆಳಕು ಎಂಬುದಾಗಿ ಹೇಳಿದ್ದಾನೆ. ಆದ್ದರಿಂದ ಯೇಸು ಹೇಳಿದ್ದಾನೆ, ಕಷ್ಟಪಡುವವರೇ, ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರೆಂಬುದಾಗಿ ಹೇಳಿದ್ದಾನೆ. ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡುವಂಥ ಒಂದು ಸತ್ಯ ಏನಂತ ಹೇಳಿದ್ರೆ, ಇವತ್ತು ಪಾಪ ಮಾಡಿದಂಥ ವ್ಯಕ್ತಿಗೆ ಪಾಪ ಪರಿಹಾರಕನು ಯೇಸು ಮಾತ್ರವಾಗಿದ್ದಾನೆ. ಯೇಸು ಪಾಪದ ಯಜ್ಞವಾಗಿದ್ದಾನೆ. ಅದಕ್ಕೋಸ್ಕರ ಯೇಸು ಸ್ವಾಮಿ ಈ ಲೋಕದಲ್ಲಿ ಇರುವಾಗ ಯೆಹೋವನನ್ನು ಯೇಸು ಸ್ವಾಮಿ ನೋಡಿಕೊಂಡು, ಇಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಎಂಬುದಾಗಿ ಯೇಸು ಯಜ್ಞವಾಗಿದ್ದಾನೆ. ಲೋಕದ ಪಾಪವನ್ನು
ನಿವಾರಣೆ ಮಾಡುವಾತನು, ಲೋಕದ ಎಲ್ಲ ಜನರ ಪಾಪಗಳನ್ನು ಕ್ಷಮಿಸುವಾತನು ಯೇಸುವಾಗಿದ್ದಾನೆ. ಆದರೆ ಇವತ್ತು ಪಾಪದಲ್ಲಿ ಜೀವಿಸುವ ಜನರು ಕೂಡ ಒಂದು ಶುಭ ಸಂದೇಶ ಏನಂತ ಹೇಳಿದ್ರೆ, ನೀನು ಪಾಪದಲ್ಲಿದ್ದೀಯಾ, ಪಾಪದ ಹೊರಲಿದ್ದೀಯಾ, ನಿನಗೆ ಗುಡ್ ನ್ಯೂಸ್ ಏನಂತ ಹೇಳಿದ್ರೆ ಯೇಸುವಿನ ಬಳಿಗೆ ಬಾ. ಖಂಡಿತ ನೀನು ಯೇಸುವಿನ ಬಳಿಗೆ ಬಾ, ಯೇಸುವಿನ ಪಾಪಗಳನ್ನು ಕ್ಷಮಿಸ್ತಾನೆ. ಯಾಕೆ? ನಮಗಾಗಿ, ನಿಮಗಾಗಿ, ನಮ್ಮೆಲ್ಲರಿಗಾಗಿ, ಲೋಕದ ಜನರಿಗಾಗಿ ಯೇಸು ತನ್ನ ರಕ್ತವನ್ನು ಸುರಿಸಿದ್ದಾನೆ. ಆತನು ನಾವು ನೋಡುವಾಗ ಶಿಷ್ಯರ ಒಟ್ಟಿಗೆ ಆತನು ರಾತ್ರಿಯ ಭೋಜನ ಸಮಯದಲ್ಲೂ ಕೂಡ ಆತನು ಪಾತ್ರೆಯನ್ನು ತೆಗೆದುಕೊಂಡು ಆತನು ಹೇಳಿದ, ಇದು ನನ್ನ ಪಾತ್ರೆ, ಇದು ನನ್ನ ರಕ್ತದಿಂದ ಸ್ಥಾಪಿತವಾದಂಥ ಹೊಸ ಒಡಂಬಡಿಕೆಯನ್ನು ತೋರಿಸ, ಬಹು ಜನರಿಗೋಸ್ಕರ ಸುರಿಸಲ್ಪಟ್ಟಂಥ ನನ್ನ ರಕ್ತ ಎಂಬುದಾಗಿ. ಆದ್ದರಿಂದ ಇವತ್ತು ಪಾಪಕ್ಕೆ ಕ್ಷಮಾಪಣೆ ಯೇಸುವಿನ ರಕ್ತದಲ್ಲಿ ಮಾತ್ರ. ಯೇಸುವಿನ ರಕ್ತದಿಂದ ಇಡೀ ಮಾನವ ಕುಲಕ್ಕೆ ಪಾಪದ ಕ್ಷಮಾಪಣೆ ಉಂಟು. ಯೇಸುವಿನ ರಕ್ತದ ಮೂಲಕ ಪಾಪದಿಂದ ಬಿಡುಗಡೆ ಉಂಟು. ಆದ್ದರಿಂದ ಪಾಪ ಮಾಡಿದವರಿಗೆ ಒಂದು ಶುಭ ಸಂದೇಶ ಅಂತ ಹೇಳಿದ್ರೆ, ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ನಾವು ಅರಿಕೆ ಮಾಡಿದರೆ ಆತನು ನೀತಿವಂತನು, ನಂಬಿಗಸ್ತನು ಆಗಿರೋದ್ರಿಂದ ಯೇಸು ಕ್ರಿಸ್ತನ ರಕ್ತವು ನಮ್ಮ ಸಕಲ ಪಾಪವನ್ನು ತೊಳೆದು ನಮ್ಮನ್ನು ಏನು ಮಾಡ್ತದೆ? ಶುದ್ಧ ಮಾಡ್ತದೆ. ಖಂಡಿತ. ಒಂದು ಮುಖ್ಯವಾದಂಥ ಇಲ್ಲಿ ಹೇಳುವಂಥ ವಿಷಯ ನಾವು ತಿಳ್ಕೊಳ್ಬೇಕು, ನಾವು ಪಾಪಿಯಾಗಿದೆ ಎಂಬುದಾಗಿ. ಹೌದು, ನಿಜವಾಗ್ಲೂ. ಇವತ್ತು ಯಾರೂ ಒಪ್ಪಿಕೊಳ್ಳಿಕ್ಕೆ ರೆಡಿ ಇಲ್ಲ. ಆದರೆ ನಿಜವಾದಂಥ ಮಾನಸ ಅಂತ ನಮ್ಮ ಹೃದಯದಲ್ಲಿ ಬಂದಿರಲ್ಲ ಫಸ್ಟ್, ಅವರು ಒಪ್ಪಿಕೊಂಡು ಯೇಸು ಸ್ವಾಮಿಯಲ್ಲಿ ಬರುವುದಾದರೆ ಖಂಡಿತವಾಗಿ ಇವತ್ತು ಆ ಅವರ ಪಾಪಗಳಿಗೆ ಕ್ಷಮಾಪಣೆ ಇದೆ. ಖಂಡಿತ. ಯಾಕೆಂದರೆ ಈ ಸತ್ಯ ಏನಂತ ಹೇಳಿದ್ರೆ, ನಾನು ವೈಯಕ್ತಿಕವಾಗಿ ನಾನು ಒಪ್ಪಿಕೊಳ್ಬೇಕು. ಅಲ್ಲೇ ಅನೇಕರು ಆಲೋಚನೆ ಮಾಡ್ತೇನೆ, ನಾನೆಲ್ಲ ಒಳ್ಳೆಯದನ್ನೇ ಮಾಡಿದ್ದೇನೆ, ನಾನು ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದೇನೆ, ನಾನೇನು ಪಾಪ ಮಾಡಲಿಲ್ಲ. ಭಾಳ ಮಂದಿ ಹೇಳುವವರಿದ್ದಾರೆ, ನಾನು ಯಾರಿಗೂ ಅನ್ಯಾಯ ಮಾಡಲಿಲ್ಲ, ನನ್ನಲ್ಲಿ ಪಾಪ ಇಲ್ಲ. ಆದರೆ ಸತ್ಯವೇದ ಸ್ಪಷ್ಟ, ಎಲ್ಲರೂ ಪಾಪ ಮಾಡಿದ್ದಾರೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದಾರೆ ಮತ್ತು ದೇವರಿಂದ ಏನಾಗಿದ್ದಾರೆ? ಅವರು ದೂರವಾಗಿದ್ದಾರೆ. ಆದ್ದರಿಂದ ಇವತ್ತು ನಾನು ದೇವರ ಬಳಿಗೆ ಬರಬೇಕಾದ್ರೆ, ದೇವರ ಹತ್ತಿರಕ್ಕೆ ಬರಬೇಕಾದ್ರೆ ಯೇಸು ಮಾತ್ರ, ಯೇಸುವಿನ ರಕ್ತ ಮಾತ್ರ. ದೇವರಿಗೆ ದೂರವಾದಂಥ ನಾವು ಆತನ ರಕ್ತದ ಮೂಲಕ ನಾವು ದೇವರಿಗೆ ನಾವೇನಾಗಿದ್ದು ಸಮೀಪನೋ ಆಗಿದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆದ್ದರಿಂದ ನಾನು ಪಾಪ ಮಾಡಲಿಲ್ಲ ಅಂತ ಹೇಳಿದರೆ ನನ್ನನ್ನು ಮೋಸಪಡಿಸ್ತೇನೆ, ನನ್ನನ್ನು ನಾನೇನು ಮಾಡ್ತೇನೆ? ಮೋಸಪಡಿಸ್ತೇನೆ. ಆದರೆ ನಾನು ಒಪ್ಪಿಕೊಳ್ಬೇಕು, ನಾನು ಪಾಪ ಮಾಡಿದ್ದೀನಿ ಎಂಬುದಾಗಿ. ಸತ್ಯವೇದದಲ್ಲಿ ಒಂದು ಉದಾಹರಣೆ ಕೊಡೋದಾದರೆ ರಕ್ಷಣೆಯ ಬಗ್ಗೆ. ಕೊರ್ನೆಲ್ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ. ಅವನು ಬಹಳ ಒಳ್ಳೆಯ ಗುಣ ಇತ್ತು, ಒಳ್ಳೆ ಕ್ವಾಲಿಟಿ ಕೂಡ ಇತ್ತು. ಅವನು ನೀತಿವಂತನೆಂಬುದಾಗಿ ಧರ್ಮಶಾಸ್ತ್ರದ ಅಡಿಯಲ್ಲಿ ಕರೆಯಲ್ಪಟ್ಟ, ಭಕ್ತಿವಂತನು, ತನ್ನ ಮನೆಯವರ ಸಹಿತ ದೇವರಿಗೆ ಅವನೇನು ಮಾಡ್ತಿದ್ದ? ಭಯಪಡ್ತಿದ್ದ, ಒಳ್ಳೆ ಕೆಲಸ ಮಾಡ್ತಿದ್ದ, ದಾನ ಧರ್ಮ ಮಾಡ್ತಿದ್ದ, ದೇವದೂತರು ಹಿಡಿದು ಬಂದರು, ದರ್ಶನ ನೋಡಿದ, ಟೈಮ್ ಟು ಟೈಮ್ ಅವನು ಪ್ರಾರ್ಥನೆ ಮಾಡ್ತಿದ್ದ. ಆದರೂ ಕೂಡ ಅವನಿಗೆ ರಕ್ಷಣೆ ಅವನಿಗೆ ಆಗಲಿಲ್ಲ. ಇಷ್ಟು ಒಳ್ಳೆ ಕಾರ್ಯಗಳು ಅವನಲ್ಲಿ ಇದ್ದರೂ ಕೂಡ ದೇವರು ನೋಡಿದ, ಅವನು ಒಳ್ಳೆ ಕಾರ್ಯಗಳನ್ನು ನೋಡಿದ. ಆದರೆ ಅವನಿಗೆ ಸರಿಯಾದ ಒಂದು ರಕ್ಷಣೆಯನ್ನು ಸ್ಪಷ್ಟವಾಗಿ ತಿಳಿಸುವುದಕ್ಕಾಗಿ ಪೇತ್ರನನ್ನು ಅವನ ಮನೆ ಕಳಿಸಿದ. ಪೇತ್ರನು ಹೋಗಿ ದೇವರ ವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ಆ ರಕ್ಷಣೆ ಮಾರ್ಗವನ್ನು ಅವನಿಗೆ ತಿಳಿಸಿದಾಗ ಅವನು ವಿಧೇಯನಾದ, ಅವನು ಪಾಪಿ ಎಂಬುದಾಗಿ ಒಪ್ಪಿಕೊಂಡ. ಆ ಮನೆಯಲ್ಲಿ ರಕ್ಷಣೆ ಬಂತು, ಆ ಮನೆಯಲ್ಲಿ ದೇವರ ಬೆಳಕು ಬಂತು. ಆದ್ದರಿಂದ ಇವತ್ತು ನಾನು ವೈಯಕ್ತಿಕವಾಗಿ ನಾನು ತಪ್ಪು ಮಾಡಿದ ಎಂಬುದಾಗಿ ಒಪ್ಪಿಕೊಳ್ಬೇಕು, ನಾನು ಪಾಪ ಮಾಡಿದೆ ಎಂಬುದಾಗಿ ಒಪ್ಪಿಕೊಳ್ಬೇಕು ಮತ್ತು ನನ್ನ ಪಾಪಗಳು ನಾನು ಏನು ಮಾಡಬೇಕಂದ್ರೆ ಅರಿಕೆ ಮಾಡಬೇಕು. ದೋಷವನ್ನು ಮುಚ್ಚಿಡೋನಿಗೇನಾಗೋದಿಲ್ಲ ಅಂದರೆ ಶುಭ ಆಗುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ದೋಷವನ್ನು ಒಪ್ಪಿಕೊಂಡು ಬಿಟ್ಟು ಬಿಡೋನಿಗೆ ಶುಭ ಆಗ್ತದೆ. ಆದರೆ ನಮ್ಮ ತಪ್ಪುಗಳನ್ನು ನಾವು ದೇವರ ಬಳಿಗೆ ಬಂದು ಅರಿಕೆ ಮಾಡುವಾಗ ಆತ ನಮ್ಮ ಪಾಪಗಳನ್ನು ಕ್ಷಮಿಸ್ತಾನೆ. ಇನ್ನೊಂದು ಸಂಗತಿ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, ಮನುಷ್ಯನ ಸ್ವಭಾವ ಪಾಪ ಮಾಡುವಂಥದ್ದು, ತಪ್ಪು ಮಾಡುವಂಥದ್ದು ಮನುಷ್ಯನ ಶಾರೀರಿಕ ಸ್ವಭಾವ ಬಲನತೆ. ಆದರೆ ದೇವರ ದೃಷ್ಟಿಯಲ್ಲಿ ನಾವು ಮಾಡಿದ ತಪ್ಪನ್ನು ದೇವರು ದೊಡ್ಡದಾಗಿ ಗಂಭೀರವಾಗಿ ನೋಡೋದಿಲ್ಲ. ಆದರೆ ದೇವರು ಇಷ್ಟಪಡೋ ಸಂಗತಿ ನಾನು ಒಪ್ಪಿಕೊಳ್ಳುವಾಗ, ನಾನು ತಪ್ಪು ಮಾಡಿದ ದೇವರೇ, ನಾನು ಪಾಪಿ, ನಾನು ನಿನ್ನ ದೃಷ್ಟಿಗೆ ಕೆಟ್ಟದನ್ನು ಮಾಡಿದ್ದೇನೆ, ನಾನು ನಿನ್ನಿಂದ ದೂರ ಹೋಗಿದ್ದೇನೆ, ನಾನು ತಪ್ಪು ಮಾಡಿದ್ದೇನೆ, ನಾನು ಪಾಪಿ, ನಾನು ದ್ರೋಹಿ ಎಂಬುದಾಗಿ ನಾನು ಒಪ್ಪಿಕೊಂಡು ನಾನು ಅರಿಕೆ ಮಾಡಿಕೊಂಡು ದೇವರ ಬಳಿಗೆ ಬರುವಾಗ ದೇವರು ನಮ್ಮ ಪಾಪನ ಕ್ಷಮಿಸ್ತಾನೆ. ದಾವೀದೆಷ್ಟು ದೊಡ್ಡ ಪಾಪ ಮಾಡಿದ? ದಾವೀದನು ಪಾಪ ಮಾಡಿದ, ಪಾಪ ಮಾಡಿದ್ರೆ ಆತನು ಒಪ್ಪಿಕೊಂಡ, ಅರಿಕೆ ಮಾಡಿದ, ಪಶ್ಚಾತ್ತಾಪ ಪಟ್ಟ. ಅದಕ್ಕೋಸ್ಕರ ಕೀರ್ತನೆ 51ರಲ್ಲಿ ಆತನು ಪಶ್ಚಾತ್ತಾಪದ ಬರೆಯುತ್ತಿದ್ದಾನೆ. ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು, ಕರುಣನಿದೆ, ನನ್ನ ದ್ರೋಹವನ್ನು ಅಳಿಸಿಬಿಡು, ನಾನು ಪಾಪಿ, ಹುಟ್ಟಿಂದಲೇ ನಾನು ದಾವೀದ ಅರಿಕೆ ಮಾಡಿದೆ, ಹುಟ್ಟಿಂದಲೇ ನಾನು ಪಾಪಿ, ನಾನು ದ್ರೋಹಿ, ನಿನ್ನ ದೃಷ್ಟಿಗೆ ಕೆಟ್ಟದನ್ನೇ ನಾನು ಮಾಡಿದೆನೆಂಬುದಾಗಿ ಅರಿಕೆ ಮಾಡ್ತಿದ್ದಾನೆ. ಆದ್ದರಿಂದ ನಾವು ತಪ್ಪು ಮಾಡುವಾಗ, ಒಬ್ಬ ಯಾರಾಗಲಿ ವಿಶ್ವಾಸಿ ಆಗಲಿ ತಪ್ಪು ಮಾಡೋದಾದರೆ ಅದನ್ನು ಒಪ್ಪಿಕೊಂಡು
ಬಿಟ್ಟುಬಿಡುವಾಗ ದೇವರು ಕ್ಷಮಿಸ್ತಾನೆ. ಯಾಕೆಂದರೆ ಆತನು ಕೃಪಾಪೂರ್ಣದ ದೇವರಾಗಿದ್ದಾನೆ, ಆತನು ಪ್ರೀತಿ ಸ್ವರೂಪನಾದ ದೇವರಾಗಿದ್ದಾನೆ. ಅದನ್ನು ಮೂರನೇ ಸತ್ಯ ನಾನೀಗ ಹೇಳಿದಂಥ ನಾಲ್ಕನೇ ಸತ್ಯ ಯಾವುದಂತ ಹೇಳಿದರೆ, ಯೇಸು ಸ್ವಾಮಿ ದೇವರೆನ್ನುವುದಕ್ಕೆ ಬಲವಾದ ಒಂದು ಸತ್ಯ, ಬಲವಾದ ಒಂದು ದೇವರ ವಾಕ್ಯದ ಆಧಾರ ಯಾವುದಂದರೆ ಆತನ ಪಾಪಗಳನ್ನು ಕ್ಷಮಿಸಿದ. ಖಂಡಿತ. ಆದ್ದರಿಂದ ಆತನ ಬಳಿಗೆ ನಾವು ಬರುವಾಗ ನಮ್ಮ ಪಾಪಗಳು ಕ್ಷಮಿಸಲ್ಪಡ್ತದೆ. ಪ್ರೈಸ್ ದಿ ಲಾರ್ಡ್. ಪ್ರಿಯ ವೀಕ್ಷಕರೇ, ನಮಗೆ ವಿಸ್ತಾರವಾಗಿ ಸೇವಕರು ಹೇಳ್ತಿದ್ದಾರೆ, ನಮ್ಮ ಪಾಪಗಳು ಕ್ಷಮಿಸುವ ದೇವರು ಯೇಸು ಸ್ವಾಮಿ ಆಗಿದ್ದಾನೆ. ಆತನು ಪಾಪಗಳನ್ನು ಕ್ಷಮಿಸಿದ ದೇವರು ಮಾತ್ರವಲ್ಲ, ಈಗಲೂ ನಾವು ಆತನ ಬಳಿಗೆ ನಾವು ಬರುವುದಾದರೆ ನಮ್ಮ ಪಾಪಗಳನ್ನು ಆತನು ಕ್ಷಮಿಸಲು ಶಕ್ತನಾದ ದೇವರು, ಕ್ಷಮಿಸುವ ಒಬ್ಬನೇ ದೇವರಾಗಿದ್ದಾನೆ. ಪ್ರಿಯರೇ, ನಾವು ಆತನ ಬಳಿಗೆ ಬರುವುದಾದರೆ, ಒಂದು ವೇಳೆ ನೀವು ಹೊಸಬರಾಗಿ ನೀವು ಟಿ ವಿ ವೀಕ್ಷಣೆ ಮಾಡುವುದಾದರೆ, ಯೇಸು ಕ್ರಿಸ್ತನ ಕುರಿತಾಗಿ ತಿಳಿದುಕೊಳ್ಳದೇ ಇರುವುದಾದರೆ, ಯೇಸು ಕ್ರಿಸ್ತನು ಇವತ್ತು ನಮ್ಮ ಪಾಪಗಳನ್ನು ಕ್ಷಮಿಸುವ ದೇವರಾಗಿದ್ದಾನೆ. ನಿಮ್ಮ ಯಾವುದೇ ಪಾಪದ ಭಾರದ ನೊಗದಲ್ಲಿ ನೀವು ಇರುವುದಾದರೆ ಯೇಸು ಸ್ವಾಮಿ ಮುಂದೆ ಬಂದು ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಡ್ರಿ, ಯೇಸು ಸ್ವಾಮಿ ಮುಂದೆ ಆರಿಕೆ ಮಾಡಿರಿ. ನಿಮ್ಮ ಪಾಪಗಳ ನೊಗಗಳನ್ನು ಆತನು ನಿಮ್ಮಿಂದ ತೆಗೆಯಲು ಶಕ್ತನಾಗಿದ್ದಾನೆ ಮತ್ತು ನಿತ್ಯವಾದ ಸಮಾಧಾನ ರಕ್ಷಣೆಯನ್ನು ಕೊಡಲು ದೇವರು ಶಕ್ತನಾಗಿದ್ದಾನೆ. ಪ್ರಿಯರೇ, ಪಾಸ್ಟೇ, ಈಗಾಗಲೇ ಹೇಳುವ ಹಾಗೆ ಯೇಸು ಸ್ವಾಮಿ ನಮ್ಮ ಜೀವಿತದಲ್ಲಿ ಪಾಪಗಳನ್ನು ಕ್ಷಮಿಸಿ ನೀವು 4 ಪಾಯಿಂಟ್ಗಳನ್ನು ಹೇಳಿದ್ದೀರ. ಒಂದು, ಯೇಸು ದೈವತ್ವದ ಕುರಿತಾಗಿ, ಒಂದು ಯೇಸು ಆತನ ಹೆಸರು, ಹೌದು, ಆತನಿಗೆ ಕೊಡಲ್ಪಟ್ಟಂಥ ಹೆಸರುಗಳು ಆತನು ದೇವರೆಂಬುದಕ್ಕೆ ಬಲವಾದ ಸಾಕ್ಷ್ಯ. ಖಂಡಿತ. ಎರಡನೇದಾಗಿ ಯೇಸು ಕ್ರಿಸ್ತನ ಅರಿಕೆ, ಹೌದು, ಯೇಸು ಕ್ರಿಸ್ತನ ನಾನೇ ದೇವರ ಬಗ್ಗೆ ಐ ಆಮ್ ಎಂಬುದಾಗಿ. ಆತನು ಐ ಆಮ್ ದ ವೇ, ಐ ಆಮ್ ದ ವೇ ಅಂದಮೇಲೆ ಅದಕ್ಕೆ ಬೇರೆ ದಾರಿ ಇಲ್ಲ. ಖಂಡಿತ. ಆತನೇ ಮಾರ್ಗ, ಬೇರೆ ಮಾರ್ಗವಿಲ್ಲ. ಆದರೆ ಬೇರೆ ಮಾರ್ಗ ಮನುಷ್ಯನ ದೃಷ್ಟಿಗೆ ಸರಳವಾಗಿ ತೋರುವ ಮಾರ್ಗಗಳು ಇರ್ಬೋದು, ದೇವರ ವಾಕ್ಯ, ಆದರೆ ಅದು ಕಟ್ಟಗಡೆಗೆ ಅದು. ಆದರೆ ಯೇಸು ಹೇಳಿದ ಐ ಆಮ್, ಅದೇ ಒಂದೇ ಮಾರ್ಗ, ಬೇರೆ ಮಾರ್ಗ ಇಲ್ಲ. ಇದು ಸಾಕ್ಷಿ. ಯೇಸು ಕ್ರಿಸ್ತನ ದೇವರೆಂಬುದಕ್ಕೆ ಆತನು ಹೇಳಿದಂಥದ್ದು, ನಾನು ಮತ್ತು ತಂದೆ ಒಂದಾಗಿದ್ದೇನೆ. ಮತ್ತು ಯೇಸು ಸ್ವಾಮಿ ಫಿಲಿಪ್ಪನಿಗೆ ಹೇಳಿದ, ನನ್ನನ್ನು ನೋಡಿದವನು ತಂದೆ, ನಾವು ಇಬ್ಬರು ಒಂದಾಗಿದ್ದೇವೆ. ಖಂಡಿತ. ಇದು ಯೇಸು ಕ್ರಿಸ್ತನ ಬಾಯಿಂದ ಮಾಡಿದಂಥ ಅರಿಕೆ. ಮೂರನೇದಾಗಿ ವರ್ಷಿಪ್, ದೇವರೊಬ್ಬನೇ ಆರಾಧನೆಗೆ ಯೋಗ್ಯನು, ದೇವರೊಬ್ಬನೇ ಸ್ತುತಿ ಹೊಂದಲಕ್ಕೆ ಯೋಗ್ಯನಾಗಿದ್ದಾನೆ. ಪೌಲನು ಹೇಳ್ತಾನೆ ರೋಮಪುರದ ಪತ್ರಿಕೆ 9:5 ವಚನದಲ್ಲಿ, ಆತನು ನಿತ್ಯ ನಿರಂತರವೂ ಸ್ತುತಿ ಹೊಂದತಕ್ಕ ಆತನು ಯಾರಾಗಿದ್ದಾನೆ? ದೇವರಾಗಿದ್ದಾನೆ ಎಂಬುದಾಗಿ. ಮತ್ತು ಯೇಸು ಕ್ರಿಸ್ತನನ್ನು ವರ್ಷಿಪ್ ಮಾಡಿದ್ದನ್ನು ಸತ್ಯವೇದದಲ್ಲಿ ನಾವು ನೋಡ್ತಿದ್ದೇವೆ. ಒಂದು ಸ್ತ್ರೀ ಬಂದು ಪರಿಮಳವಾದ ತೈಲವನ್ನು ತಂದು ಆತನ ಪಾದಕ್ಕೆ ಹಚ್ಚಿ ಕೂದಲಿನಿಂದ ಆತನ ಪಾದವನ್ನು ತೊಳೆದು ಯೇಸುವನ್ನು ವರ್ಷಿಪ್ ಮಾಡಿದ್ದನ್ನು ನಾವಲ್ಲಿ ನೋಡ್ತಿದ್ದೇವೆ. ನಾಲ್ಕನೇದಾಗಿ ನಾವು ಯೇಸು ಸ್ವಾಮಿ ಪಾಪಗಳನ್ನು ಕ್ಷಮಿಸುವ. ನಾಲ್ಕನೇ ಸತ್ಯ ಕೂಡ ಪಾಪಗಳನ್ನು ಕ್ಷಮಿಸುವ ಆತನು ದೇವರೊಬ್ಬನೇ. ಅಲ್ಲಿ ಶಾಸ್ತ್ರಿಗಳು ಹೇಳಿದಂಥ ನಾವು ವಚನಲ್ಲಿ ನೋಡ್ತಿದ್ದೇವೆ, ಇದು ದೇವದೂಷಣೆ, ದೇವರೊಬ್ಬನೇ ಹೊರತು ಯಾರು ಕೂಡ ಪಾಪವನ್ನು ಕ್ಷಮಿಸಲಿಕ್ಕೆ ಆಗುವುದಿಲ್ಲ. ಆದರೆ ಯೇಸು ಸ್ವಾಮಿ ಪಾಪವನ್ನು ಕ್ಷಮಿಸಿದ. ಪಾರ್ಶ್ವರೋಗಿಗೆ ಹೇಳಿದ, ಮಗನಿನ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಎಂಬುದಾಗಿ. ಆದ್ದರಿಂದ ಈ ಒಂದು ಪಾಪ ಕ್ಷಮಾಪಣೆ ಸತ್ಯ ಯೇಸು ಕ್ರಿಸ್ತನ ದೈವತ್ವಕ್ಕೆ ಬಲವಾದ ಆಧಾರವಾಗಿದೆ. ಖಂಡಿತ. ಯೇಸು ಕ್ರಿಸ್ತನು ದೇವರೆಂಬುದಕ್ಕೆ ಪುರಾವೆ ಏನಾಗಿದೆ ಅಂದರೆ ಆತನು ಪಾಪಗಳನ್ನು ಕ್ಷಮಿಸಿದ ಮತ್ತು ಪಾಪದ ಮೇಲೆ ಆತನಿಗೆ ಅಧಿಕಾರ ಉಂಟು. ಪಾಪವನ್ನು ಕ್ಷಮಿಸುವ ಅಧಿಕಾರ ಯಾರಿಗುಂಟು? ಯೇಸು ಸ್ವಾಮಿಗೆ ಉಂಟು. ಆದ್ದರಿಂದ ಈ 4 ಸತ್ಯಗಳು ಇವತ್ತು ನಾವು ಚರ್ಚೆ ಮಾಡಿದಂಥ ಪ್ರಶ್ನೆಗೆ ಉತ್ತರ. ಯೇಸು ಕ್ರಿಸ್ತನು ದೇವರಾಗಿದ್ದಾನ ಎಂಬಂಥ 4 ಪ್ರಶ್ನೆಗಳಿಗೆ ಉತ್ತರ. ಯೇಸು ಸ್ವಾಮಿ ಕೂಡ ಶಿಷ್ಯರಲ್ಲಿ ಪ್ರಶ್ನೆ ಕೇಳಿದಲ್ವಾ? ಹೌದು. ಯೇಸು ಸ್ವಾಮಿ ತನ್ನನ್ನು ದೇವರೆಂಬುದಾಗಿ ಪ್ರಕಟಿಸಿಕೊಳ್ಳೋದಕ್ಕೋಸ್ಕರ ನಾನೇ ನಿಜವಾದ ದೇವರೆಂಬುದಾಗಿ ಶಿಷ್ಯರು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು, ನನ್ನನ್ನು ಸರಿಯಾಗಿ ಅವರು ತಿಳಿದುಕೊಳ್ಬೇಕೆಂಬುದಾಗಿ ಯೇಸು ಸ್ವಾಮಿ ಪ್ರಶ್ನೆ ಕೇಳಿದ ಶಿಷ್ಯರಿಗೆ. ಜನರು ನನ್ನನ್ನು ಏನೆಂಬುದಾಗಿ ಕರೀತಾರೆ. ಅದಕ್ಕೆ ಶಿಷ್ಯರು ಉತ್ತರ ಹೇಳಿದರು, ಯೆಹೋವನನ್ನು, ಎಲಿಯ, ಯೆರೆಮೀಯ, ಪ್ರವಾದಿಯಲ್ಲಿ ಒಬ್ಬನೆಂಬುದಾಗಿ ಹೇಳಿದರು. ಆದರೆ ಯೇಸು ಸ್ವಾಮಿ ಕೇಳಿದ, ನೀವು ನನ್ನನೀಗ ಜನರನ್ನು ಈ ರೀತಿ ತಿಳ್ಕೊಂಡಿದ್ದಾರೆ, ನೀವು ನನ್ನನ್ನು ಏನು ತಿಳ್ಕೊಂಡು ಎಂಬುದಾಗ ಪೇತ್ರಲ್ಲಿದ್ದಂಥ ಒಂದು ಉತ್ತರ ಏನಂತಾರೆ, ನೀನು ಕ್ರಿಸ್ತನು, ನೀನು ಬರಬೇಕಾದ ಕ್ರಿಸ್ತನು, ಜೀವ ಸ್ವರೂಪನಾದ ದೇವರ ಕುಮಾರನೆಂಬುದಾಗಿ ಹೇಳಿದ. ಕ್ರಿಸ್ತನು ರಕ್ಷಕನು, ಪಾಪದಿಂದ ಬಿಡಿಸಿ ನಮ್ಮನ್ನು ಕಾಯುವಾತನು. ಕ್ರಿಸ್ತನು ರಕ್ಷಣೆಯ ದೇವರು. ಕ್ರಿಸ್ತನಂದರೆ ಅಭಿಷಿಕ್ತನು, ನಮ್ಮನ್ನು ಅಭಿಷೇಕಿಸುವಾತನು, ನಮ್ಮನ್ನು ಅಭಿಷೇಕ ಮಾಡುವಾತನು, ಅಭಿಷಿಕ್ತನಾದ ದೇವರಾತನು. ಆದ್ದರಿಂದ ಈ 4 ಸಂಗತಿಗಳು ಸತ್ಯವೇದದಲ್ಲಿ ಯೇಸು ಕ್ರಿಸ್ತನು ದೇವರೆಂಬುದಕ್ಕೆ ಸ್ಪಷ್ಟವಾದ ಬುನಾದಿ, ಖಂಡಿತ ಸ್ಪಷ್ಟವಾದ ಅಸ್ಥಿವಾರ, ಸ್ಪಷ್ಟವಾದ ಆಧಾರ ಏನಾಗಿದೆ ಅಂದರೆ ಯೇಸು ಕ್ರಿಸ್ತನ ದೇವರೆಂಬುದಕ್ಕೆ. ಖಂಡಿತ ಪಾಸ್ಟೇ, ಇವತ್ತು ಈಗಾಗಲೇ ನೀವು ಹೇಳುವಂಥ ವಿಚಾರ ವೀಕ್ಷಕರು ಬಹಳ ಅರ್ಥವಾಗಿ ನಾನು ತಿಳ್ಕೊಳ್ತಿದ್ದಾರೆ ಎಂಬುದಾಗಿ ನಾನು ನೆನೆಸ್ತೇನೆ. ಮಾತ್ರವಲ್ಲ, ಈ ಸಹೋದರಿ ರೋಸಿ ಮೇರಿ ಅವರು ಸಹ ಇದನ್ನು ನೋಡಿ ಆಶೀರ್ವಾದ ಹೊಂದುತ್ತಿದ್ದಾರೆ ಎಂಬುದಾಗಿ ನಾನು ನೆನೆಸ್ಕೊಳ್ತೇನೆ. ನೀವು ಆಗನೇ ಹೇಳಿದ್ದೀರಾ,
10 ವಿಚಾರಗಳಿದೆ, ಮುಖ್ಯವಾದ 10 ವಿಚಾರಗಳು. ಇವತ್ತು ಸಮಯದ ಅಭಾವದಿಂದ ಇದನ್ನು ಹೇಳಲಿಕ್ಕೆ ಸಾಧ್ಯವಾಗಲಿಕ್ಕಿಲ್ಲ, ಆದರೆ ಅದರ ಮುಂದಿನ ಸಂಚಿಕೆಯಲ್ಲಿ ನಾವು ಅದನ್ನು ನೋಡಲಿಕ್ಕಿದ್ದೇವೆ. ಪ್ರಿಯ ವೀಕ್ಷಕರೇ, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ಬಹಳ ಆಶೀರ್ವಾದದಾಯಕವಾದಂಥ ಉತ್ತರ ಸಿಕ್ಕಿದೆ ಎಂಬುದಾಗಿ ನಾನು ನೆನೆಸ್ಕೊಳ್ತೇವೆ. ಇವತ್ತು ಅನೇಕ ವಿಚಾರಗಳಲ್ಲಿ ಅವರು ಸೇವಕರು ಮಾತಾಡಿದರೆ ಮುಖ್ಯವಾದಂಥ ಒಂದು ವಿಚಾರ ಯೇಸು ದೇವರಾಗಿದ್ದಾನೆ ಎಂಬಂಥ ಒಂದು ಪ್ರಶ್ನೆಗೆ ನಾವು ಇಲ್ಲಿ ವಾಕ್ಯದ ಆಧಾರ ಮೂಲಕವಾಗಿ ಸೇವಕರ ಮೂಲಕವಾಗಿ ನಾವು ತಿಳ್ಕೊಂಡೆವು. 4 ವಿಚಾರಗಳನ್ನು ಹೇಳಿದರು. ಆ 4 ವಿಚಾರಗಳು ನಮಗೆ ಆಶೀರ್ವಾದವಾಯಿತು ಎಂಬುದಾಗಿ ನಾನು ನೆನೆಸ್ಕೊಳ್ತೇವೆ. ಒಂದು ವೇಳೆ ಹೊಸಬರಾಗಿ ಯಾರಾದರೂ ಇರುತ್ತಾರೆ, ಯೇಸು ಕ್ರಿಸ್ತನ ಇವತ್ತು ನೀವು ಅಂಗೀಕರಿಸಿಕೊಳ್ಳಿರಿ, ಯೇಸು ಕ್ರಿಸ್ತನ ನಿಮ್ಮ ಜೀವಿತದಲ್ಲಿ ದೇವರಾಗಿ ಒಪ್ಪಿಕೊಳ್ಳಿರಿ. ಆತ ನಿಮ್ಮ ಜೀವಿತದಲ್ಲಿ ಆ ಪಾಪದ ಕ್ಷಮಾಪಣೆ ಮಾತ್ರವಲ್ಲ, ನಿತ್ಯವಾದ ಪರಲೋಕವನ್ನು ಕೊಡಲು ಶಕ್ತನಾದ ದೇವರಾಗಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ಈ ಒಂದು ಶೀರ್ಷಿಕೆಯನ್ನು ಅಥವಾ ಈ ಒಂದು ಪ್ರಶ್ನೆಯ ಉತ್ತರವನ್ನು ಇನ್ನೊಂದು ಸಂಚಿಕೆಯಲ್ಲಿ ನಾವು ಮುಂದುವರಿಸಲಿಕ್ಕೆ ಇದ್ದೇವೆ. ಅದೇ ದೇವ ಸೇವಕರು ಮುಂದಿನ ಸಂಚಿಕೆಯಲ್ಲಿ ನಮ್ಮ ಮಧ್ಯದಲ್ಲಿ ಬಂದು ಅದಕ್ಕೆ ಪೂರ್ತಿಯಾದ ಉತ್ತರವನ್ನು ಕೊಡಲಿಕ್ಕಿದ್ದಾರೆ. ನಮ್ಮ ಮಧ್ಯದಲ್ಲಿ ಆಶ್ರಯ ಟಿವಿಗೆ ಬಂದು ವಿಸ್ತಾರವಾಗಿ ಈ ಒಂದು ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ ಕಾರ್ಯಕ್ರಮದಲ್ಲಿ ಈ ಒಂದು ಸಹೋದರಿಯ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿರುವಂಥ ದೇವಸೇವಕರಾದಂಥ ಮಂಗಳೂರಲ್ಲಿ ಸೇವೆ ಮಾಡುವಂಥ ಪಾಸ್ಟರ್ ಐವನ್ ಮೊಂತರವರಿಗೆ ಆಶ್ರಯ ಟಿವಿ ಪರವಾಗಿ ಧನ್ಯವಾದಗಳು, ವಂದನೆಗಳು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಿಯ ವೀಕ್ಷಕರೇ, ಇನ್ನೊಂದು ಕಾರ್ಯಕ್ರಮ ನಾವು ಬರಲಿಕ್ಕಿದ್ದೇವೆ. ಅದರ ಮಧ್ಯದಲ್ಲಿ ನಿಮಗೊಂದು ಹೇಳುವುದೇನೆಂದರೆ, ನಿಮ್ಮದು ಯಾವುದೇ ಪ್ರಶ್ನೆಗಳಿರುವುದಾದರೆ ಅದನ್ನು ನೀವು ಇಟ್ಕೊಳ್ಬೇಡಿ, ನಮಗೆ ಬರೆದು ಕಳಿಸಿರಿ. ನಮಗೆ SMS ಮೂಲಕವಾಗಿಯೋ ಅಥವಾ ಇಮೇಲ್ ವಾಟ್ಸಪ್ ಮೂಲಕವಾಗಿ ನಮ್ಗೆ ತಿಳಿಸಿರಿ, ಫೋನ್ ಕರೆಗಳ ಮೂಲಕವಾಗಿ ತಿಳಿಸಿರಿ. ಸರಿಯಾದ ಉತ್ತರವನ್ನು ಕಂಡುಹಿಡಿಯುವುದಕ್ಕಾಗಿ ನಾವು ಅನೇಕ ಸೇವಕರ ಮೂಲಕವಾಗಿ ನಿಮ್ಮ ಮುಂದೆ ಬರಲಿಕ್ಕಿದ್ದೇವೆ. ತಪ್ಪದೇ ವೀಕ್ಷಿಸಿ ಆಶ್ರಯ ಟಿವಿ. ವಂದನೆಗಳೊಂದಿಗೆ.